ನಮಸ್ಕಾರ ಸ್ನೇಹಿತರೆ, ಮಕಾನ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ತುಂಬ ರುಚಿಯಾಗಿರುತ್ತೆ. ದೇವ್ರ ಪ್ರಸಾದಕ್ಕಂತ ಹೇಳಿ ಮಾಡಿಸಿದ ಪಾಯಸ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಮಕಾನನ ಹಾಕಿ ಹುರ್ಕೋತಾ ಇದ್ದೀನಿ. ತುಪ್ಪ ಹಾಕಾದರೂ ಹುರ್ಕೋಬೋದು, ಆದರೆ ನಾನು ಇಲ್ಲಿ ತುಪ್ಪ ಹಾಕಿಲ್ಲ. ನೋಡಿ, ಈ ರೀತಿ ಆಗೋ ರೀತಿ ಮಕಾನನ ಹುರ್ಕೋಬೇಕು. ನೋಡಿ, ಸ್ವಲ್ಪ ರವೆನ ಕೂಡ ನಾನು ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರವೆನ ಹುರ್ಕೋಬೇಕು. ಮತ್ತು ಸೈಡ್ಗೆ ಇಟ್ಟದನ್ನು ನಾನು ಅದೇ ಪಾತ್ರೆಗೆ ಹಾಲು ಹಾಕ್ಕೋತಾ ಇದ್ದೀನಿ. ನೋಡಿ, ಮಕಾನ ಮತ್ತು ರವೆ ಹುರಿದ್ರಿಂದ ಪಾತ್ರೆ ಬಿಸಿಯಾಗಿದೆ. ಈಗ ಹಾಲು ಹಾಕ್ಕೋತಾ ಇದ್ದೀನಿ. ಈ ಥರ ಅನಿಸ್ತಿದೆ. ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೋಬೇಕು ಫ್ರೆಂಡ್ಸ್. ನಾನು ಅರ್ಧ ಲೀಟ್ರು ಹಾಲಿಗೆ ಇಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಲೀಟ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿರಿ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಬಾದಾಮಿ, ಗೋಡಂಬಿ ಮತ್ತು ಏನು ಹುರಿದಿದ್ವಲ್ಲ ಆ ಮಕಾನನ ಹಾಕ್ಕೊಂಡು ಮತ್ತು ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಮಟ್ಟಿಗೆ ನಾವು ಪುಡಿ ಮಾಡ್ಕೋಬೇಕು. ಇದನ್ನು ಒಂದೆರಡು ಏಲಕ್ಕಿ ಹಾಕ್ಕೊಂಡು ನೋಡಿ ಇಷ್ಟು ಮಟ್ಟಿಗೆ ಆಗೋಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೋಡಿ ಹಾಲು ಮಳ್ತಿದೆ. ಇವಾಗ ನಾನು ಸ್ವಲ್ಪನೇ ರವೆ ಹಾಕೋತಾ ಇದ್ದೀನಿ. ರವೆ ಆಪ್ಷನಲ್ಲು, ಬಟ್ಟು ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ರವೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಮಕಾನ ಪುಡಿನ. ಯಾಕಂದರೆ ಒಂದೇ ಸತಿ ಹಾಕ್ಕೊಂಡ್ರೆ ಗಂಟಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ನೀವು ತಿರುಗಿಸ್ಕೋತಾರಿ. ಆಗಾಗ ಇಷ್ಟು ಮಟ್ಟಿಗಾಗಿದೆ ನೋಡಿ. ಈಗ ಗಟ್ಟಿಯಾಗಿದೆ. ನಿಮಗೆ ನಾನೇನು ಆವಾಗಲೇ ಹೇಳಿದ್ನಲ್ಲ ಹಾಲು ಸ್ವಲ್ಪ ಎತ್ತಿಡಿ ಅಂತ, ನಿಮಗೆ ಅಷ್ಟು ಗಟ್ಟಿ ಆದಾಗ ಬೇಕಾದ್ರೆ ಹಾಲು ಹಾಕ್ಕೋಬೋದು. ನಮಗೆ ರುಚಿಗೆ ತಕ್ಕಷ್ಟು ಈಗ ಆಗಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ಸಕ್ಕರೆ ಎಲ್ಲ ಹಾಕಾದ್ಮೇಲೆ ನೋಡಿ, ಈಗ ನಾವೇನು ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಆ ಮಕಾನನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿನ ಹುರ್ಕೊಂಡು ಈಗ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಈಗೂ ಒಂದು ಸತಿ ಟ್ರೈ ಮಾಡಿ. ದೇವ್ರ ಪ್ರಸಾದಕ್ಕೆ ಮಕಾನ ಪಾಯಸ ತುಂಬ ಚೆನ್ನಾಗಿರುತ್ತಲ್ವ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಉತ್ತಮವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.